ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಇತಿಹಾಸದ ಮುಖ್ಯ ನೆಲೆಗಳು ಅಂತ ತಗೊಂಡಾಗ ಕರ್ನಾಟಕದ ಹೆಜ್ಜೆ ಹೆಜ್ಜೆ ಅಡಿಗೂ ಒಂದೊಂದು ಇತಿಹಾಸ ಇದೆ. ಎಲ್ಲದನ್ನು ನಾವು 2 ನಿಮಿಷದಲ್ಲಂತೂ ನಾನು ಎಲ್ಲದನ್ನು ಗುರುತಿಸಿ ಅದನ್ನ ಹೇಳೋದಕ್ಕಂತ ಆಗಲ್ಲ. ಆದ್ರೆ ನನ್ನ ಕೈಲಾಗುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬುಗ ಎಂಬಂತೆ ಹಳೆ ಇತಿಹಾಸ ಮತ್ತು ಪ್ರಸ್ತುತ ವರ್ತಮಾನ ನಾವು ಕೂಡಿಸ್ಕೊಂಡಾಗ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಅತ್ಯಂತ ಹಳೆ ಪುರಾತನವಾದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗ ಹಾಗೂ ಶಿವಕೋಟಾಚಾರ್ಯ ಅವರ ವಡ್ಡಾರಾಧನೆಯಿಂದ ಹಿಡಿದು ಕನ್ನಡದ ಮೊಟ್ಟ ಮೊದಲ ರಾಜವಂಶನಾದ ಕದಂಬರ ರಾಜವಂಶದ ತಾಳಗುಂದ ಶಾಸನ ಮತ್ತು ಗಂಗರ 57 ಅಡಿ ಎತ್ತರದ ಬಾಹುಬಲಿಯ ಪ್ರತಿಮೆ ಶ್ರವಣಬೆಳಗೊಳದ್ದು. ಆಮೇಲೆ ಹಾಗೆ ಮುಂದುವರೆದು ನೋಡಿದಾಗ ನಾವು ಈ ಕರ್ನಾಟಕದ ಇತಿಹಾಸವನ್ನೇ ಇದು ರೋಮಾಂಚನಗೊಳಿಸುವಂತಹ ಹೊಯ್ಸಳ, ಚಾಳುಕ್ಯ ಹಾಗೂ ರಾಷ್ಟ್ರಕೂಟರ ಶಿಲ್ಪಕಲೆಗಳು ಮತ್ತು ಸ್ವರ್ಣಯುಗ ಎಂದೇ ಹೆಸರುವಾಸಿ ಆಗಿರುವಂತಹ ಹಂಪಿಯ ಅಂದಾಗಲೇ ನೆನಪಾಗುವಂತಹ ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯನ ಸಾಧನೆಗಳು ಮತ್ತು ಅವರ ಸಾಹಿತ್ಯಗಳು. ಇದಾದ ಬಳಿಕ ನಾವು ಮುಂದುವರೆದು ನೋಡುವುದಾದ್ರೆ ಶರಣರಲ್ಲಿ ಬಹು ಮುಖ್ಯವಾಗಿ ಬಸವಣ್ಣನವರು. ಇವರ ಅನುಭವ ಮಂಟಪ ಈಗಿನ ವಿಶ್ವದ ಮೊದಲ ಸಂಸತ್ತು ಎಂದೇ ಕರೆಯಲಾಗಿದೆ. ಇದು ವಿಶ್ವಕ್ಕೆ ಅವರು ಸಂಸತ್ತನ್ನ ಪರಿಚಯಿಸಿದ ಮೊದಲ ವ್ಯಕ್ತಿ. ಹಾಗೆ ಅಕ್ಕ ಮಹಾದೇವಿಯವರು, ನಮ್ಮ ಸ್ಥಳೀಯ ವಚನಕಾರರು, ಪುರಂದರದಾಸರು, ಕನಕದಾಸರು, ಹೀಗೆ ಇವರೆಲ್ಲ ಮುಂದೆ ಬಂದರು. ಇವರಂತೆಯೇ ಇನ್ನು ಹಲವಾರು ಜನರು ಇದ್ದಾರೆ. ಅವರು ಇತಿಹಾಸದಲ್ಲೇ ಕಣ್ಮರೆಯಾಗಿಬಿಟ್ಟಿದ್ದಾರೆ. ಅವರೆಲ್ಲರನ್ನು ಪರಿಚಯಿಸುವ ಅಗತ್ಯತೆ ಇದೆ. ಹಾಗೆ ಮೈಸೂರಿನ ರಾಜಮನೆತನಗಳು ಅವರು ಕನ್ನಡಕ್ಕೆ ಕೊಟ್ಟಂತಹ ಅಪಾರವಾದ ಶಿಕ್ಷಣ ಮತ್ತು ಅವರ ಒಂದು ಹೊಸ ಕ್ರಾಂತಿಯನ್ನು ಅವರು ನೀಡಿದ್ದಾರೆ. ಹಾಗೆ ನಾವು ಶೃಂಗೇರಿಯ ಶಾರದಾಂಬ ಪೀಠವನ್ನು ನೋಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ಕ್ಷೇತ್ರ ಕೊನೆಗೆ ಒಬ್ಬವನ ನಾಡಿದು, ಹಾಗೆ ಅಕ್ಕ ಮಹಾದೇವಿಯ ಅಂತಹ ವಚನಕಾರನನ್ನು ಕಂಡ ಅತ್ಯಂತ ವೀರಂತಹ ವ್ಯಕ್ತಿಗಳನ್ನು ನಾವು ಕಂಡಂತಹ ನಾಡು. ಶಿವಮೊಗ್ಗದ ಹಲವಾರು ರಾಜಮನೆತನಗಳು, ಇಲ್ಲಿನ ಕೋಟೆ ಕತ್ತಲೆಗಳು ಪ್ರತಿಯೊಂದು ಕೂಡ ತುಂಬಾ ವಿಸ್ತಾರವಾಗಿ ಸಾಹಿತ್ಯವನ್ನು ಹೇಳುತ್ತಿದೆ. ಆಮೇಲೆ 1957ರ ಕರ್ನಾಟಕ ಏಕೀಕರಣ, ಇದರಲ್ಲಿ ಹಲವಾರು ಮಹಾನ್ ನಾಯಕರು ತಮ್ಮ ತ್ಯಾಗ ಬಲಿದಾನವನ್ನು ನೀಡುವ ಮೂಲಕ ನಮಗೆ ಇಷ್ಟೊಂದು ಸುವರ್ಣ ಸಂಸ್ಕೃತಿಯಲ್ಲಿ ಬೆರೆಯುವಂತಹ ಇದನ್ನ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಇಂತಹ ಒಂದು ಐತಿಹಾಸಿಕ ಸ್ಮಾರಕಗಳನ್ನ ಗುರುತಿಸಿ ಅವುಗಳನ್ನು ಪೋಷಿಸಬೇಕು. ಇದು ಬರೀ ಸರ್ಕಾರದ ಕಾರ್ಯ ಅಲ್ಲ, ನಾವೆಲ್ಲ ಇದಕ್ಕೆ ಶ್ರಮವಹಿಸಬೇಕೆಂದು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.